ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವರಾದಂಥ ಶ್ರೀ ಎಂ.ಬಿ. ಪಾಟೀಲ್ ಅವರ ಕಾಂಗ್ರೆಸ್ ಪಕ್ಷದ ಜೆತ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ವಿಕ್ರಮ್ ಸಿಂಗ್ ಸಾವಂತ್ ಅವರ ಬೀಳಗಿ ಕ್ಷೇತ್ರದ ಶಾಸಕರು ಅಟ್ಟಿ ಚಿನ್ನದ ಗಣಿ ಅದರ ಅಧ್ಯಕ್ಷರು ಆದಂತ ಜೆ.ಟಿ. ಪಾಟೀಲ್ ಅವರ ಲಕ್ಷ್ಮಣರಾವ್ ಚಿಂಗ್ಳೆ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳ ಇತರ ಎಲ್ಲ ಸ್ನೇಹಿತರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ, ಎಲ್ಲ ಯುವಕ ಮಿತ್ರರ, ಮಾಧ್ಯಮದ ಎಲ್ಲ ಗೆಳೆಯರೇ, ನಾನು ತಡವಾಗಿ ಬಂದಿದ್ದೇನೆ, ಕ್ಷಮಿಸಬೇಕು. ನಾನು ಬೆಂಗಳೂರಿನಿಂದ ಬರಬೇಕಾಯಿತು, ಹಾಗಾಗಿ ಹೆಚ್ಚು ಸಮಯ ತಗೊಳ್ತು. ಇಲ್ಲಿಗೆ ಕೂಡ ತಡವಾಗಿ ಬಂದಿದ್ದೇನೆ, ನಿಮ್ಮನ್ನೆಲ್ಲ ಕ್ಷಮಿಸಿದ್ದೇವೆ. ಅದಕ್ಕೋಸ್ಕರ ನಿಮ್ಮ ಕ್ಷಮೆಯನ್ನ ಕೋರಿ ಈ ತಿಂಗಳು 20ನೇ ತಾರೀಕು ಮಹಾರಾಷ್ಟ್ರ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಸದಸ್ಯರಾದಂಥ ವಿಕ್ರಮ್ ಸಿಂಗ್ ಸಾವಂತ್ ರವರು ಮತ್ತೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ, ಅದರ ಜೊತೆಗೆ ಮಹಾವಿಕಾಸ್ ಅಘಾಡಿಯ ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಅಲ್ಲ, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಎನ್ಸಿಪಿ ಮತ್ತು ಶಿವಸೇನೆ ಅದೇ ಉದ್ಧವ್ ಠಾಕ್ರೆ, ಶರದ್ ಪವಾರ್, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲರೂ ಸೇರಿ ಒಂದು ಒಕ್ಕೂಟವನ್ನ ಮಾಡಿಕೊಂಡು ಕೋಮುವಾದಿ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ವಿರುದ್ಧ ಸ್ಪರ್ಧೆಯನ್ನ ಈ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಹೇಗೆ ಅವರು ಅಧಿಕಾರಕ್ಕೆ ಬಂದ್ರು ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಶಿವಸೇನೆಯಲ್ಲಿದ್ದಂಥ ಏಕನಾಥ್ ಶಿಂದೆ ಅವರು ಶಿವಸೇನೆಯನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನ ಸೇರ್ಕೊಂಡು, ಆಮೇಲೆ ಅಜಿತ್ ಪವಾರ್ ಅವರು ಸೇರ್ಕೊಂಡು, ಅಶೋಕ್ ಚವಾಣ್ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಕೊಂಡ್ರು. ಅವರೆಲ್ಲರೂ ಸೇರಿ ಇವತ್ತು ಒಂದು ಕಿಚಡಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ.
ಭಾರತೀಯ ಜನತಾ ಪಕ್ಷ 2019ಕ್ಕಿಂತ ಹಿಂದೆ ಅಧಿಕಾರದಲ್ಲಿತ್ತು. ಫಡ್ನವೀಸ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ ಅವರು ಸೋತರು. ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರಲಿಲ್ಲ. ಫ್ರಾಕ್ಚರ್ಡ್ ವರ್ಡಿಕ್ಟು ಕಳೆದ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ಮಹಾಜನತೆ ಕೊಟ್ಟ ಮೇಲೆ ಶಿವಸೇನೆ, ಕಾಂಗ್ರೆಸ್ ಮತ್ತು ಎನ್ಸಿಪಿ ಈ ಮೂರು ಪಕ್ಷಗಳು ಸೇರಿ ಸರ್ಕಾರವನ್ನ ಮಾಡಿದ್ದು. ಆಮೇಲೆ ಬಿಜೆಪಿಯವರು ಯಾವಾಗಲೂ ಕೂಡ ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾರೆ. ಏನಪ್ಪಾ ಅಂತಂದ್ರೆ ಅಧಿಕಾರದಲ್ಲಿರ್ತಕ್ಕಂಥವರನ್ನೇ ಒಡೆಯೋದು, ಅವರನ್ನ ತಗೊಳ್ಳೋದು, ಆಮೇಲೆ ಸರ್ಕಾರ ಮಾಡೋದು. ನೋಡಿ, ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಿದ್ದವರು, ಅವರು ಬಂದು ಉಪಮುಖ್ಯಮಂತ್ರಿ ಆಗ್ತಾರೆ. ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಅವರು ಯಾವತ್ತೂ ಕೂಡ, ಈಗ ಕರ್ನಾಟಕದಲ್ಲೂ ಕೂಡ 2008ರಲ್ಲಿ ಅಧಿಕಾರ ಮಾಡಿದ್ರು, 2019ರಲ್ಲಿ ಅಧಿಕಾರವನ್ನು ಮಾಡಿದ್ರು. ಯಾವತ್ತೂ ಅವರು ಜನರ ಆಶೀರ್ವಾದ ತಗೊಂಡು ಬಂದಿರಲಿಲ್ಲ. ಅವರು 2008ರಲ್ಲಿ 110 ಸ್ಥಾನಗಳನ್ನು ಗೆದ್ದಿದ್ರು ಕರ್ನಾಟಕದಲ್ಲಿ. ಆಮೇಲೆ 2018ರಲ್ಲಿ 104 ಸ್ಥಾನಗಳನ್ನು ಗೆದ್ರು. ಯಾವತ್ತೂ ಅವರು ಸರಳ ಬಹುಮತವನ್ನ ಪಡ್ಕೊಳ್ಳಿಲ್ಲ. ಆದರೂ ಆಪರೇಷನ್ ಕಮಲ ಮಾಡಿ, ಹೇಗೆ ಇಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರು, ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಆಪರೇಷನ್ ಕಮಲದ ಮೂಲಕ ಬಂದರು. ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿದ್ರು. ಎಲ್ಲಿಂದ ಬಂತು ಈ ದುಡ್ಡು ಅವ್ರಿಗೆ? ನೀವು ಯೋಚನೆ ಮಾಡಿ. 2019ರಲ್ಲಿ ಕರ್ನಾಟಕದಲ್ಲಿ 17 ಜನ MLAಗಳನ್ನ ಕೊಂಡ್ಕೊಂಡ್ರು. ಒಬ್ಬೊಬ್ಬರಿಗೆ 25ರಿಂದ 30 ಕೋಟಿ ರೂಪಾಯಿಗಳನ್ನ ಕೊಟ್ಟರು. ಈ ದುಡ್ಡು ಎಲ್ಲಿಂದ ಬಂತು? ಭ್ರಷ್ಟಾಚಾರದ ದುಡ್ಡಲ್ವಾ? ಲಂಚದ ದುಡ್ಡಲ್ವಾ? ನರೇಂದ್ರ ಮೋದಿ ಅವರು ಸತ್ಯ ಹರಿಶ್ಚಂದ್ರರಂತೆ ಮಾತಾಡ್ತಾರೆ. ಅವ್ರ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಮೊನ್ನೆ ಇಲ್ಲಿ ಬಂದಾಗ ಕರ್ನಾಟಕ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ಏನಂತಂದ್ರೆ, ಸಿದ್ದರಾಮಯ್ಯನವರು ಮಹಾರಾಷ್ಟ್ರ ಚುನಾವಣೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ದುಡ್ಡು ಮಾಡಿ 700 ಕೋಟಿ ರೂಪಾಯಿಗಳನ್ನ ಕಳಿಸಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಶಿಗ್ಗಾವಿನಲ್ಲಿ ಹೇಳಿದೆ, ನಾನು ಒಂದೇ ಒಂದು ರೂಪಾಯಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಿಂದ ನಾನು ಪಡ್ಕೊಂಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಈ ಸುಳ್ಳು ಆರೋಪ ಮಾಡಿದಾರಲ್ಲ ನರೇಂದ್ರ ಮೋದಿಜಿ, ಈ ದೇಶದ ಪ್ರಧಾನಮಂತ್ರಿ, ಒಂದು ಆರೋಪ ಮಾಡುವಾಗ ಸತ್ಯದ ಆಧಾರದ ಮೇಲೆ, ದಾಖಲಾತಿಗಳ ಆಧಾರದ ಮೇಲೆ ಆರೋಪವನ್ನು ಮಾಡಬೇಕು. ಯಾವುದು ಇಲ್ಲೇನೆ ಸತ್ಯಕ್ಕೆ ದೂರವಾದಂತ ದಾಖಲಾತಿಗಳಿಲ್ಲದೆ ಇರ್ತಕ್ಕಂಥ ಆರೋಪವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ. ಈಗಲೂ ಈ ಸವಾಲನ್ನ ಮಹಾರಾಷ್ಟ್ರದಲ್ಲಿ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಕ್ತಾ ಇದ್ದೇನೆ. 1 ರೂಪಾಯಿ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹಣ ಮಾಡಿದ್ರೆ ಅಥವಾ ಮಹಾರಾಷ್ಟ್ರಕ್ಕೆ ಕಳಿಸಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ನರೇಂದ್ರ ಮೋದಿ ಅವರು ನಿವೃತ್ತಿ ಆಯ್ತಾರ? ನೀವು ಕೇಳಬೇಕು.
ನರೇಂದ್ರ ಮೋದಿ ಅವರು ನಿವೃತ್ತಿ ಹಾಕ್ತಾರ? ಯಾವತ್ತೂ ಕೂಡ ನಮ್ಮ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡಲ್ಲ. ಈ ಬಿಜೆಪಿಯವರು ಯಾವಾಗಲೂ ಏನ್ ಮಾಡ್ತಾರೆ ಅಂತಂದ್ರೆ ವಿರೋಧ ಪಕ್ಷದ ನಾಯಕರನ್ನ ಎದುರಿಸೋದು, ಸುಳ್ಳು ಕೇಸ್ಗಳನ್ನು ಹಾಕೋದು, ಆಮೇಲೆ ಇವ್ರ ಪಕ್ಷಕ್ಕೆ ಸೇರ್ಕೊಂಡ ಮೇಲೆ ಆ ಎಲ್ಲ ಆಪಾದನೆಗಳನ್ನೆಲ್ಲ ಮುಚ್ಚಾಕೋದು. ಎಲ್ಲ ಈಗ ಮಹಾರಾಷ್ಟ್ರದಲ್ಲಿ ಅನೇಕ ಜನರಿಗೆ ಪಕ್ಷಕ್ಕೆ ಸೇರಿಸ್ಕೊಂಡು ಆಮೇಲೆ ಎಲ್ಲ ಆರೋಪಗಳನ್ನ ಮುಚ್ಚಾಕಿದ್ದಾರೆ, ಅವ್ರ ಮೇಲಿದ್ದಂತ ಆರೋಪಗಳನ್ನ ಮುಚ್ಚಾಕಿದ್ದಾರೆ. ಇವರು ನಮ್ಮ ಎಂ.ಬಿ. ಪಾಟೀಲ್ ಹೇಳ್ತಾರೆ, ಈ ಬಿಜೆಪಿ ಹೆಂಗೆ ಅಂತಂದ್ರೆ ಇವರು ಯಾರ ಮೇಲೆ ಆರೋಪ ಮಾಡ್ತಾರೆ ಅವರು ಸೇರ್ಕೊಂಡ ಮೇಲೆ ಅವರನ್ನ ವಾಷಿಂಗ್ ಮಿಷಿನ್ ತರ ಬಿಜೆಪಿಯವರು ವಾಷಿಂಗ್ ಮಿಷಿನ್ ಬಟ್ಟೆ ವಾಶ್ ಮಾಡ್ತಾರಲ್ಲ ಹಂಗೆ ಯಾರ ಮೇಲೆ ಆರೋಪ ಮಾಡೋದು, ಸುಳ್ಳು ಆರೋಪಗಳನ್ನು ಮಾಡೋದು, ಅವ್ರ ಪಕ್ಷಕ್ಕೆ ಸೇರ್ಕೊಂಡ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳನ್ನ ತೆಗೆದಾಕಲು ವಾಷಿಂಗ್ ಮಿಷಿನ್ ತರ ಕೆಲಸ ಮಾಡ್ತಕ್ಕಂಥದನ್ನ ಮಾಡ್ತಾ ಇದ್ದಾರೆ. ಇಂಥ ಪಕ್ಷಕ್ಕೆ ವೋಟ್ ಕೊಡಬೇಕಾ? ಪಾಪ ನಮ್ಮ ಸಾವಂತ್ರವರು 5 ವರ್ಷ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾನು ಒಮ್ಮೆ ಇನ್ನೇನೂ ಕೂಡ ಬೈದಿದ್ದೆ ಈ ಕ್ಷೇತ್ರಕ್ಕೆ ಬೇರೆ ಜಾಗ ಅಲ್ಲ, ಬೇರೆ ಬಂದಿದ್ದೆ. ಆಗ ನೀವೆಲ್ಲರೂ ಕೂಡ ನನ್ನ ಮನವಿಗೆ ಹೋಗೊಟ್ಟು ಸಾವಂತ್ರವರನ್ನ ಗೆಲ್ಲಿಸ್ಕೊಟ್ಟಿದ್ರಿ. ಈ ಸಾರಿನೂ ಕೂಡ ತಾವೆಲ್ಲ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರಾಗ್ಲಿ, ಫಡ್ನವೀಸ್ ಅವರಾಗ್ಲಿ ನುಡಿದಂತೆ ನಡೆದಿದ್ದಾರ? ಹೇಳಿ ನೀವೇ. ನುಡಿದಂತೆ ನಡೆದಿದ್ದಾರ? ಏನಾಯ್ತು? ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನ ತಗೊಬಂದು ಎಲ್ಲರ ಅಕೌಂಟಿಗೆ 15 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಕೊಟ್ರೇನ್ರಿ? 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ, ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ ಅಂತಂದ್ರೆ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ, 1 ಲಕ್ಷ ಆದಾಯ ಬರ್ತಾ ಇದ್ರೆ 2 ಲಕ್ಷ ಮಾಡ್ತೇನೆ ಮಾಡಿದ್ರ? ಗೊಬ್ಬರದ ಬೆಲೆ ಇಳಿಸಿದ್ರ? ಆಹಾರ ಪದಾರ್ಥಗಳ ಬೆಲೆ ಇಳಿಸಿದ್ರ? ಪೆಟ್ರೋಲ್ ಬೆಲೆ ಇಳಿಸಿದ್ರ? ಡೀಸೆಲ್ ಬೆಲೆ ಇಳಿಸಿದ್ರ? ನರೇಂದ್ರ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಹೀಗೆ ಬಂತ. ಒಳ್ಳೆ ದಿನ ಬಂತ ನಿಮ್ಗೆ? ಒಳ್ಳೆ ದಿನ ಬಂತ? ಬರ್ಲಿಲ್ಲ. ನರೇಂದ್ರ ಮೋದಿ ಅವರು ಬಂದು ಹೇಳಿದ್ರು, ಅಡ್ವರ್ಟೈಸ್ಮೆಂಟ್ ಕೂಡ ಕೊಟ್ಟರು ಇಲ್ಲಿನ ಸರ್ಕಾರ. ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು 2,000 ಕೊಡ್ತೀವಿ ಅಂತಂದು ಅದನ್ನು ಕೊಡ್ತಾ ಇಲ್ಲ, ಜಾರಿ ತಗೊಬಂದಿಲ್ಲ ಅಂತ ಸುಳ್ಳು ಹೇಳಿದ್ರು. ನಾನು ಹೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರೇ ಕರ್ನಾಟಕಕ್ಕೆ ಬರ್ರಿ, ಅಲ್ಲಿ ಬಂದು ನೋಡಿ. ನಾವು 2,000 ರೂಪಾಯಿ ಪ್ರತಿ ತಿಂಗಳು 1,22,00,000 ಕುಟುಂಬದ ಮನೆ ಯಜಮಾನರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ, ಬಂದು ನೋಡಿ. ಪಕ್ಕದಲ್ಲೇ ನೀವು ಬಂದು ನೋಡಿ, ಬಿಜೆಪಿ ಅವರು ಬಂದು ನೋಡ್ಲಿ, ಏಕನಾಥ್ ಶಿಂದೆ ಬಂದು ನೋಡ್ಲಿ, ನರೇಂದ್ರ ಮೋದಿ ಅವರು ಬಂದು ನೋಡ್ಲಿ. ನಾವು ಕಳೆದ
ವಿಧಾನಸಭಾ ಚುನಾವಣೆಯಲ್ಲಿ 2023ರಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೇವೆ ಅಂತ ಹೇಳಿದ್ದು. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ. ನಾವು ಅಧಿಕಾರಕ್ಕೆ ಬಂದ 6-7 ತಿಂಗಳಲ್ಲೇ ಎಲ್ಲ ಯೋಜನೆಗಳನ್ನ ಜಾರಿ ಮಾಡಿದ್ದು. ಇವತ್ತು ಕೂಡ ಕೊಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಹೇಳಿದರು, ಈ ಯೋಜನೆಗಳನ್ನ ಜಾರಿ ಮಾಡಿದ್ರೆ ದೇಶ ಉಳಿಯಲ್ಲ, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗಿಬಿಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅಭಿವೃದ್ಧಿಗೆ ಹಣ ಇರಲ್ಲ ಅಂತೆಲ್ಲ ಹೇಳಿದರು. ನಾನು ಹೇಳಿದೆ, ನಾವು ಗ್ಯಾರಂಟಿ ಯೋಜನೆಗಳನ್ನ 100% ಜಾರಿ ಮಾಡೇ ಮಾಡ್ತೀವಿ. ಅಭಿವೃದ್ಧಿಗೂ ಕೂಡ ಹಣ ಕೊಡ್ತೀವಿ. ಯಾವ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯವನ್ನು ಆರ್ಥಿಕವಾಗಿ ದಿವಾಳಿ ಆಗಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದು. ಅದೇ ರೀತಿ ಇವತ್ತು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಹಿಳೆಯರು, ಕರ್ನಾಟಕದ ಜನಸಂಖ್ಯೆ 7 ಕೋಟಿ. ಇವತ್ತಿನವರೆಗೆ ಜೂನ್ 11, 2023ರಲ್ಲಿ ಜಾರಿಯಾಯಿತು ಶಕ್ತಿ ಯೋಜನೆ. ಅವತ್ತಿನಿಂದ ಇವತ್ತಿನವರೆಗೆ 325 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಫ್ರೀಯಾಗಿ, ಯಾರು ಕೂಡ ಟಿಕೆಟ್ ತಗೋಬೇಕಾಗಿಲ್ಲ. ಪ್ರತಿದಿನ 200 ರೂಪಾಯಿಗಳು ಉಳಿತಾಯ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,22,00,000 ಮಹಿಳೆಯರಿಗೆ, ಯಜಮಾನಿಯರಿಗೆ 2,000 ರೂಪಾಯಿ ಕೊಡ್ತೀವಿ. ಜೊತೆಗೆ ಗೃಹ ಜ್ಯೋತಿ 1,62,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನಾವು ಕರ್ನಾಟಕ ಇಡೀ ದೇಶದಲ್ಲಿ 5 ಕೆಜಿ ಅಕ್ಕಿಯನ್ನ ಎಲ್ಲ BPL ಕಾರ್ಡ್ ಹೋಲ್ಡರ್ಸ್ಗೆ ಫ್ರೀಯಾಗಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ವರ್ಷ ಇನ್ನೂ 5 ಕೆಜಿ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ದು. ಅಕ್ಕಿ ಕೊಡ್ಲಿಲ್ಲ, ನರೇಂದ್ರ ಮೋದಿ ಅವರು ಅಕ್ಕಿ ಕೊಡ್ಲಿಲ್ಲ. ಅದಕ್ಕೋಸ್ಕರ 170 ರೂಪಾಯಿಯನ್ನು ಕೊಡ್ತಾ ಇದ್ದೀವಿ. ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಜೊತೆಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಈ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಒಂದ್ ಕಡೆ ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದರೆ ರಾಜ್ಯ ರಾಷ್ಟ್ರ ಆರ್ಥಿಕವಾಗಿ ದಿವಾಳಿ ಆಗ್ತದೆ, ಅಭಿವೃದ್ಧಿಗೆ ಹಣ ಇರಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವರೇ ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ, ಹರಿಯಾಣದಲ್ಲಿ, ಈಗ ಮಹಾರಾಷ್ಟ್ರದಲ್ಲಿ ಕೂಡ, ಜಾರ್ಖಂಡ್ನಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಭರವಸೆ ಕೊಟ್ಟಿದ್ದಾರೆ, ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇವನು ಮಾಡಬಾರದು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಅವ್ರದೇ ಪಕ್ಷದವರು ಹೇಳ್ತಾರೆ. ಅದನ್ನ ಇವರು ಪ್ರಚಾರ ಮಾಡ್ತಾರೆ. ಇದನ್ನ ತಿಳ್ಕೋಬೇಕಾಗ್ತದೆ. ಅದರಿಂದ ಮಹಾರಾಷ್ಟ್ರದಲ್ಲಿ ಏನು 6 ಗ್ಯಾರಂಟಿನ 5 ಗ್ಯಾರಂಟಿನ 5 ಗ್ಯಾರಂಟಿ ಏನ್ ಹೇಳಿದ್ದೀರಿ, 3,000 ರೂಪಾಯಿ ಕೊಡೋದು. ಮಹಾಲಕ್ಷ್ಮಿ ಯೋಜನೆ ನಾವು 2,000 ಕೊಟ್ರೆ ಇವರು 3,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಿಂಗಳಿಗೆ 3,000, ಮನೆ ಯಜಮಾನಿಗೆ 3,000 ರೂಪಾಯಿ. ಜೊತೆಗೆ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಹೆಣ್ಣು ಮಕ್ಕಳು ಅವ್ರ ಕೆಲಸಕ್ಕೆ ಹೋಗಂತ ಸ್ಥಳಗಳಿಗೆ, ತವರು ಮನೆಗಳಿಗೆ, ದೇವಸ್ಥಾನಗಳಿಗೆ
ಪ್ರವಾಸಿ ಸ್ಥಳಗಳಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ, ಫ್ರೀಯಾಗಿ ಹೋಗ್ಬೋದು. ಆಮೇಲೆ 6 ಸಿಲಿಂಡರ್ಗಳನ್ನ 500 ರೂಪಾಯಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 6 ಸಿಲಿಂಡರ್ಗಳು. ಯಾಕಂತಂದ್ರೆ ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ 414 ರೂಪಾಯಿ ಇತ್ತು. ಈ ಪುಣ್ಯಾತ್ಮ ಬಂದ್ಮೇಲೆ, ನರೇಂದ್ರ ಮೋದಿ ಅವರು ಬಂದ್ಮೇಲೆ 1,000 ರೂಪಾಯಿ ಆಗ್ಬಿಡ್ತು. ಇವ್ರ ಮನೆ ಹಾಳಾಗ 1,000 ರೂಪಾಯಿ ಮಾಡ್ಬಿಟ್ರು. ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು ಮನಮೋಹನ್ ಸಿಂಗ್ರವ್ರು ಇರುವಾಗ. ಇವ್ರು ಬಂದ್ಮೇಲೆ 102 ರೂಪಾಯಿ ಆಯಿತು. ಡೀಸೆಲ್ ಬೆಲೆ 48 ರೂಪಾಯಿ ಇತ್ತು. ಇವ್ರು ಬಂದ್ಮೇಲೆ ಎಷ್ಟು? 90 ರೂಪಾಯಿ ಮೇಲಾಯಿತು. ಇದೇನಾ ನರೇಂದ್ರ ಮೋದಿಜಿ ಬಡವರಿಗೆ ಸಹಾಯ ಮಾಡೋದು? ಇದೇನಾ? ಇವತ್ತು ಎಲ್ಲ ಬೆಲೆಗಳನ್ನೆಲ್ಲ ಏರಿಸ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಇಷ್ಟೇ ಹೇಳ್ತೀನಿ, ಈ ಮಹಾ ವಿಕಾಸ್ ಅಘಾಡಿ ಅದರ ಅಭ್ಯರ್ಥಿಯೇನು ಇದ್ದಾರೆ, ಇವ್ರನ್ನ ಗೆಲ್ಲಿಸಿದ್ರೆ ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಇವರು 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮಹಾ ವಿಕಾಸ್ ಅಘಾಡಿ ಅಧಿಕಾರಕ್ಕೆ ಬಂದೇ ಬರ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದು ಬಂದ ಮೇಲೆ ಎಲ್ಲ ಗ್ಯಾರಂಟಿ ಏನೇನು ಮಾಡಿದೀವಿ ಅವನ್ನೆಲ್ಲನೂ ಕೂಡ ಜಾರಿ ಮಾಡ್ತಕ್ಕಂಥದನ್ನ ಮಾಡ್ತೇವೆ. ನಾವು ಕರ್ನಾಟಕದಲ್ಲಿ 1.5 ವರ್ಷದಿಂದ ನಾವು ಅಧಿಕಾರಕ್ಕೆ ಬಂದು 1.5 ವರ್ಷ ಆಯ್ತು. 1.5 ವರ್ಷದಿಂದ ಜಾರಿ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಗಳಲ್ಲ, ಕೊಟ್ಟ ಮಾತಿನಂತೆ ನಡ್ಕತ್ತೀವಿ. ಅದರಿಂದ ನೀವೆಲ್ಲರೂ ಕೂಡ ನಮ್ಮ ಮೇಲೆ ವಿಶ್ವಾಸ ಇಡಬೇಕು. ಆಮೇಲೆ ನೀರು ನಾವು ಕೊಡ್ತೇವೆ. ಇವರು ಆಗ ಹೋದ್ಸರಿ ಮಂತ್ರಿ ಇದಲ್ಲ, ನೀರಾವರಿ ಸಚಿವರಾಗಿದ್ರು ಇವರು ಹಿಂದೆ. ನಾನು ಹೇಳಿದ್ರು, ನನಗೆ ಹೋದ್ಸರಿನೂ ಕೂಡ ಜೊತೆಲಿ ಇದ್ದು, ನಾವು ಕೊಡ್ತೇವೆ ಅಂದ್ಮೇಲೆ ನೀರನ್ನ ಕೊಡ್ತೇವೆ. ಈ ಭಾಗಕ್ಕೆ ನೀರನ್ನ, ಯಾಕಂದ್ರೆ ಗಡಿ ಪ್ರದೇಶ ಇದು, ಈ ಗಡಿ ಪ್ರದೇಶದಲ್ಲಿ ನೀರನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನೀವೆಲ್ಲರೂ ಕೂಡ ಬಹಳ ನಾವು ಈಗ ಹೋಗ್ಬೇಕಾಗಿರೋದ್ರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ದಯಮಾಡಿ ವಿಕ್ರಮ್ ಸಿಂಗ್ ಸಾವಂತ್ ಅವರಿಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ಅವರನ್ನು ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಮಹಾರಾಷ್ಟ್ರ. Press the bell icon on the YouTube and never miss another update.